ಎಲ್ಲರಿಗೂ ನಮಸ್ಕಾರ. ಇವತ್ತು ಮಕ್ಕಳಿಗೋಸ್ಕರ ಆರೋಗ್ಯಕರವಾಗಿ ತುಂಬ ರುಚಿಕರವಾಗಿ ಟೊಮೊಟೊ ಬಾತ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ಕೆಮಿಕಲ್ಸ್ ಇಲ್ದಲೆ ಒಳ್ಳೆ ಪದಾರ್ಥಗಳಿಂದ ಆಹಾರ ತಯಾರಿಸ್ಕೊಟ್ರೆ ಮಕ್ಕಳ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ. ಟೊಮೊಟೊ ಬಾತ್ ಮಾಡೋದಕ್ಕೆ ಮೊದಲು ಒಂದು ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆನ ಸ್ಟವ್ ಮೇಲೆ ಇಟ್ಕೊಳ್ಳಿ. ಅಲ್ಯೂಮಿನಿಯಂ ನಾನ್ ಸ್ಟಿಕ್ ಪಾತ್ರೆಗಳನ್ನ ಬಳಸಬೇಡಿ, ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವು ಟೊಮೊಟೊ ಬಾತ್ನ ಕುಕ್ಕರ್ಲಿ ಕೂಡ ಮಾಡ್ಬೋದು, ಆದರೆ ದಪ್ಪ ತಳದ ಸ್ಟೀಲ್ ಕುಕ್ಕರ್ನ ಬಳಸಿ, ಅಲ್ಯೂಮಿನಿಯಂ ಕುಕ್ಕರ್ನ ಬಳಸಬೇಡಿ. ನಾನು ಮಣ್ಣಿನ ಮಡಿಕೆಯಲ್ಲಿ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಮಡಿಕೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಗಾಣದ ಶೇಂಗಾ ಎಣ್ಣೆನ ಹಾಕಿದ್ದೀನಿ. ನೀವು ನಿಮಗೆ ಇಷ್ಟವಾಗುವಂತಹ ಗಾಣದ ಎಣ್ಣೆನ ಬಳಸಿ. ಶುದ್ಧವಾದ ಹಸುವಿನ ತುಪ್ಪ ಕೂಡ ಬಳಸ್ಬೋದು, ಆದರೆ ರಿಫೈನ್ಡ್ ಆಯಿಲ್ಸ್ನ ಬಳಸಬೇಡಿ. ರಿಫೈನ್ಡ್ ಆಯಿಲ್ಸ್ ಒಳ್ಳೆಯದಲ್ಲ. ಗಾಣದ ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕೊಂಡಿದ್ದೀನಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 4 ಬಿರಿಯಾನಿ ಎಲೆ, 2 ಚಕ್ಕೆ, 4 ಲವಂಗ, 4 ಏಲಕ್ಕಿನ ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 4ರಿಂದ 5 ಹಸಿ ಮೆಣಸಿನ್ಕಾಯಿನ ಹಾಕಿದ್ದೀನಿ. ನಾವು ಮತ್ತೆ ಖಾರದ ಪುಡಿನ ಹಾಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಇಷ್ಟು ಸಾಕಾಗುತ್ತೆ. ನಂತರ 1 ದಪ್ಪ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ, ನಾನು ಸೈಂಧವ ಲವಣ ಅಥವಾ ಅನ್ರಿಫೈನ್ಡ್ ಸಮುದ್ರದ ಉಪ್ಪು ಮಾತ್ರನೇ ಬಳಸೋದು. ಈರುಳ್ಳಿ ಫ್ರೈ ಆದಮೇಲೆ 1 ಕಪ್ ಅಷ್ಟು ಹಸಿ ಬಟಾಣಿನ ಹಾಕಿದ್ದೀನಿ. ಹಸಿ ಬಟಾಣಿ ಸೀಸನ್ ಇಲ್ದಲೇ ಇದ್ದಾಗ, ನಿಮಗೆ ಸಿಗ್ದಲೇ ಇದ್ದಾಗ ಫ್ರೋಝನ್ ಬಟಾಣಿನ ಬಳಸ್ಬೋದು. ನಂತರ ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ. ನಂತರ 5 ನಾಟಿ ಟೊಮೊಟೊ ಹಣ್ಣನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. 2 ಕಪ್ ಅಕ್ಕಿಗೆ 1 ಈರುಳ್ಳಿ, 5 ಮೀಡಿಯಮ್ ಸೈಜ್ ನಾಟಿ ಟೊಮೊಟೊನ ಹಾಕ್ಕೋಬೇಕು. ನೀವು ದಪ್ಪ ಟೊಮೊಟೊ ಅಥವಾ ತುಂಬ ಹುಳಿಯಾಗಿರುವಂತಹ ಟೊಮೊಟೊನ ಬಳಸೋದಾದರೆ 4 ಟೊಮೊಟೊ ಸಾಕಾಗುತ್ತೆ. ಫಾರಮ್ ಅಥವಾ ಹುಳಿ ಇಲ್ಲದೆ ಇರುವಂತಹ ಟೊಮೊಟೊ ಆದರೆ 6 ದೊಡ್ಡ ಟೊಮೊಟೊಸ್ಗಳನ್ನ ತಗೋಬೇಕಾಗತ್ತೆ. ಓಕೆನಾ? ನಂತರ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಎಲ್ಲನೂ ಚೆನ್ನಾಗಿ ಕಲಸಿ, ನಂತರ 1 ಸ್ಪೂನ್ ಅಷ್ಟು ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಫ್ರೆಶ್ ಆಗಿ ಮಾಡ್ಕೊಂಡು ಹಾಕಿದ್ರೇ ಬಾತ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಚೆನ್ನಾಗಿ ಕಲಸಿ ಟೊಮೊಟೊ ಮೆತ್ತಗಾಗಲು ಬಿಡಿ. ಒಂದು 5-6 ನಿಮಿಷಕ್ಕೆ ಟೊಮೊಟೊ ಮೆತ್ತಗೆ ಬೇಯುತ್ತೆ. ನಂತರ 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕಿ ಕಲಸಿದ್ದೀನಿ. ನಿಮ್ಮ ಮಕ್ಕಳು ಜಾಸ್ತಿ ಖಾರ ತಿನ್ನೋದಾದರೆ 2 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ಳಿ. ನಂತರ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಮಾತ್ರ ಗರಂ ಮಸಾಲ ಪುಡಿ ಹಾಕೊಳ್ಳಿ. ಜಾಸ್ತಿ ಹಾಕೋಬೇಡಿ, ಮಕ್ಕಳಿಗೆ ಘಾಟ್ ಆಗುತ್ತೆ. ಇವೆಲ್ಲ ಮನೆಯಲ್ಲಿ ಮಾಡಿರುವಂತದ್ದಾದ್ರೆ, ಮನೆಯಲ್ಲಿ ಮಾಡ್ಕೊಳಕ್ ಟೈಮ್ ಇಲ್ಲ ಅಂದ್ರೆ ಹೊರಗಡೆಯಿಂದ ಒಳ್ಳೆ ಕಂಪ್ನಿದೆ ನೋಡಿ ತಗೊಳ್ಳಿ, ಅಥವಾ ಆರ್ಗ್ಯಾನಿಕ್ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲನ ಬಳಸಿ. ಎಲ್ಲಾನು ಚೆನ್ನಾಗಿ ಕಲಸಿ ಫ್ರೈ ಆಗಲು ಬಿಡಿ. ನಂತರ ನೀರು ಹಾಕೋಬೇಕು. ನೋಡಿ, ಅಕ್ಕಿನ ಒಗ್ಗರಣೆ ಹಾಕುವಾಗ ನೆನೆಸಿಟ್ಟಿದ್ರೆ ಸಾಕಾಗುತ್ತೆ. 10-15 ನಿಮಿಷ ನೆನೆದ್ರೆ ಸಾಕು. ನಾನು 2 ಕಪ್ ಅಂದರೆ 500 ml ಅಷ್ಟು ಅನ್ಪಾಲಿಶ್ಡ್ ಬಾಸ್ಮತಿ ಅಕ್ಕಿನ ತಗೊಂಡಿದ್ದೀನಿ. ನೀವು ನಾರ್ಮಲ್ ಅನ್ಪಾಲಿಶ್ಡ್ ಅಕ್ಕಿ ಕೂಡ ತಗೋಬಹುದು. ಅರ್ಧ kg ಅಕ್ಕಿ ತಗೊಂಡಿದ್ದೀನಿ. ಅದನ್ನ 10-15 ನಿಮಿಷ ನೆನೆಸಿಟ್ಟಿದ್ದೀನಿ ಅಷ್ಟೇ. ಅಕ್ಕಿ ನೆನೆಸಿಡ್ತೀವಲ್ವಾ, ಅದೇ ನೀರನ್ನ ಹಾಕೊಳ್ಳಿ. 2 ಕಪ್ ಅಕ್ಕಿಗೆ 4 ಕಪ್ ಅಷ್ಟು ನೀರು ಹಾಕಬೇಕು. ಓಪನ್ ಆಗಿ ಮಾಡೋದ್ರಿಂದ ನೀರು ಕರೆಕ್ಟಾಗಿ ಹಾಕೊಳ್ಳಿ, ಕಡಿಮೆ ಹಾಕಬೇಡಿ. ಕುಕ್ಕರ್ನಲ್ಲಿ ಮಾಡೋದಾದ್ರೆ 2 ಕಪ್ ಅಕ್ಕಿಗೆ 3 ಕಪ್ ನೀರಾದರೆ ಸಾಕಾಗುತ್ತೆ, 4 ಹಾಕೋಬಾರ್ದು. ನಂತರ ರುಚಿಗೆ ತಕ್ಕಷ್ಟು ಅನ್ರಿಫೈನ್ಡ್ ಸಮುದ್ರದ ಕಲ್ಲುಪ್ಪನ್ನ ಹಾಕಿದ್ದೀನಿ. ಚೆನ್ನಾಗಿ ಕಲಸಿ ನೀರು ಕುದಿಯಲು ಬಿಡಿ. ನೀರು ಕುದಿ ಬಂದಮೇಲೆ ಉಪ್ಪು ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಸರಿಯಾಗಿದ್ರೆ ನೆನೆಸಿದ ಅನ್ಪಾಲಿಶ್ಡ್ ಬಾಸ್ಮತಿ ಅಕ್ಕಿನ ಹಾಕಿದ್ದೀನಿ. ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿಟ್ಟು ಬೇಯಲು ಬಿಡಿ. ಮೊದಲು ಐ ಫ್ಲೇಮಲ್ಲೇ ಒಂದು 10 ನಿಮಿಷ ಬೇಯಿಸ್ಬೇಕು. 10 ನಿಮಿಷ ಆದ ತಕ್ಷಣ ಅಕ್ಕಿ ಒಂದು 70% ಅಷ್ಟು ಬೆಂದಿದೆ. ನೀವು ಟಚ್ ಮಾಡಿ ನೋಡಿದ್ರೆ ಕಟ್ಟಾಗ್ತಾ ಇರುತ್ತೆ. ಅಷ್ಟು ಬೆಂದ ತಕ್ಷಣ ಸ್ಟವ್ನ ಸಿಮ್ಮಲ್ಲಿಡಿ. ಸಿಮ್ಮಲ್ಲೇ 10 ನಿಮಿಷ ಬೇಯಿಸಿ. 10 ನಿಮಿಷದ ನಂತರ ನೋಡಿ ಚೆನ್ನಾಗಿ ಬೆಂದಿದೆ. ಕೊನೆಯದಾಗಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕೊಳ್ಳಿ. ಮಕ್ಕಳಿಗೋಸ್ಕರ ಮಾಡೋದ್ರಿಂದ ಶುದ್ಧವಾದ ಹಸುವಿನ ತುಪ್ಪನ 2-3 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ಎಲ್ಲಾನು ಚೆನ್ನಾಗಿ ಕಲಸಿ. ಅಷ್ಟೇ, ತುಂಬ ಈಸಿಯಾಗಿ ರುಚಿಕರವಾಗಿ ಆರೋಗ್ಯಕರವಾಗಿ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಒಂದ್ಸಲ ಈ ರೀತಿ ನಾನು ಬಳಸಿರೋಂಥ ಪದಾರ್ಥಗಳನ್ನ ಬಳಸಿ ಮಾಡಿ ನೋಡಿ. ಖಂಡಿತವಾಗ್ಲೂ ಟೊಮೊಟೊ ಬಾತ್ ಸೂಪರ್ ಆಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಆರೋಗ್ಯಕರವಾದ ರೆಸಿಪೀಸ್ ಬೇಕು ಅಂದರೆ ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.